स्वागत है आपका बी न्यूज़ नेशन में। मैं हूं आबिद हुसैन शेख। प्लाज्मा दान करके लोगों में जागरूकता फैलाई एडवोकेट आसिफुल्लाह कादरी ने। बीजापुर शहर के मशहूर वकील रहे आसिफुल्लाह कादरी, जिन्हें कोरोना की पुष्टि हुई थी, अब पूरी तरह से सेहतयाब होने के बाद अपना प्लाज्मा दान करके इसकी जागरूकता फैलाई है। कोरोना बीमारी से बचने के लिए प्लाज्मा थेरेपी भी एक दवाई की तरह काम करती है। जो व्यक्ति कोरोना बीमारी से ठीक होकर लौटा है, उस व्यक्ति का प्लाज्मा कोरोना पॉजिटिव मरीज को देकर इलाज किया जा सकता है, ऐसा डॉक्टर्स का भी मानना है। इसी के चलते श्री सिद्धेश्वर लेबोरेटरी में खुद जाकर आसिफुल्लाह कादरी ने अपना प्लाज्मा दान किया है और साथ में जो लोग कोरोना से ठीक होकर लौटे हैं उन्हें आगे आकर प्लाज्मा दान करके इस बीमारी को भगाने में मदद करने की अपील की है एडवोकेट आसिफुल्लाह कादरी ने। ನಾನು ಎಸ್ ಕಾದ್ರಿ ಅಡ್ವೊಕೇಟ್ ಇವತ್ತು ಪ್ಲಾಸ್ಮಾ ಡೊನೇಟ್ ಮಾಡಿ ಒಂದು ನನಗೆ ಬಿಜಾಪುರ ನಗರದಲ್ಲಿ ಒಂದು ಕರೆ ನನಗೆ ಮೊಬೈಲ್ನಲ್ಲಿ ಕರೆ ಬಂದಿತ್ತು। ಆ ಕರೆಯಲ್ಲಿ ಯಾರೋ ಒಬ್ಬರು ಮಹಿಳೆ ಪೀಡಿತ ಕೋವಿಡ್ ಪೇಷಂಟನ್ನು ಪ್ಲಾಸ್ಮಾ ಥೆರಪಿ ಅವಶ್ಯಕತೆ ಇದೆ ಅಂತ ವೈದ್ಯಾಧಿಕಾರಿಗಳು ಸೂಚನೆಯನ್ನು ಮಾಡಿದ್ದಾರೆ ಅಂತ ಬಂದಿದ್ದ ಮೇರೆಗೆ ನನಗೆ ಕರೆ ಮಾಡಿದ್ದು ನಮ್ಮ ಫ್ರೆಂಡ್ಸ್ನಲ್ಲಿ ನಾನು ಕರೆ ಸ್ವೀಕರಿಸಿದ ಕೂಡಲೇ ನಾನು ಪ್ಲಾಸ್ಮಾ ಡೊನೇಟ್ ಮಾಡಲಿಕ್ಕೆ ರೆಡಿ ಆದೆ। ನಾನು ಆ ಪೇಷಂಟದ ಜಾತಿ ಯಾವುದು, ಪೇಷಂಟ್ ಯಾವ ವರ್ಗದವರು, ಪೇಷಂಟಿಗೆ ಯಾರಿಗೆ ಅವರು ಶ್ರೀಮಂತರ ಬಡವರ ಅದನ್ನು ವಿಚಾರ ಮಾಡದೆ ಕೂಡಲೇ ಒಬ್ಬ ಮಾನವೀಯ ದೃಷ್ಟಿಯಿಂದ ಮತ್ತು ಮಾನವೀಯ ಜನಾಂಗಕ್ಕೆ ಉಳಿವಿಗಾಗಿ ಮತ್ತು ಈ ಕೋವಿಡ್ ಕೋವಿಡ್ನಲ್ಲಿ ಒಂದು ಜಿಹಾದ್ ಮಾಡಲಿಕ್ಕೆ ನಾನು ಒಂದು ಒಳ್ಳೆಯ ಜಿಹಾದ್ ಮುಸ್ಲಿಂ ಸಮಾಜ ವತಿಯಿಂದ ಇದು ಮೆಸೇಜ್ ಭಾರತೀಯ ಪ್ರತಿಯೊಬ್ಬ ನಾಗರಿಕರಿಗೆ ಹೋಗಬೇಕು ಅಂತೇಳಿ
ವಿಶೇಷವಾಗಿ ತೇಜಸ್ವಿ ಸೂರ್ಯ ಮತ್ತು ಈಶ್ವರಪ್ಪನವರಿಗೆ ನಾನು ಈ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸುವುದೇನೆಂದರೆ, ಈ ಮುಸಲ್ಮಾನರು ಬರೀ ಜಿಹಾದಿ ಅಂತಂದರೆ ಮದರ್ಸಾ ಇದ್ರೊಳಗೆ ಮತ್ತು ಭಯೋತ್ಪಾದನೆ ಮಾಡೋದು ಅಷ್ಟೇ ಜಿಹಾದ್ ಅಲ್ಲ. ಯಾವತ್ತೂ ಯಾವ ಕಾಲಕ್ಕೂ ಮುಸಲ್ಮಾನರು ಯಾವತ್ತೂ ಜಿಹಾದ್ ಅಂತಂದರೆ ಅದಕ್ಕೆ ದುರ್ಬಳಕೆ ಮಾಡಿಕೊಂಡು ಈ ಸಂಘಟನೆಯವರು ಮತ್ತು ಭಾರತೀಯ ಜನತಾ ಪಕ್ಷದವರು ಮಾಡ್ತಾ ಇದ್ದಾರೆ. ಬಟ್ ಈ ಪ್ಯಾಂಡಮಿಕ್ ಸ್ಥಿತಿ ಒಳಗೆ ಜಿಹಾದ್ ಅಂತಂದ್ರೆ ನಮ್ಮ ರಕ್ತ ಸಹಿತನೂ ನಾವು ಈ ದೇಶಕ್ಕೆ ಕೊಡಲಿಕ್ಕೆ ಸಿದ್ಧರಿದ್ದೀವಿ ಅನ್ನುವಂಥದ್ದು ಒಂದು ಉದಾಹರಣೆ ನಾನು ಈ ಮಾಧ್ಯಮದ ಮುಖಾಂತರ ತೇಜಸ್ವಿ ಸೂರ್ಯಗೆ ನೀಡ್ತಾ ಇದ್ದೀನಿ. ಒಂದು ವೇಳೆ ಅವಶ್ಯಕತೆ ಬಿದ್ದಲ್ಲಿ ನಾವು ಏನು ಬೇಕಾದರೂ ಈ ದೇಶಕ್ಕೋಸ್ಕರ ಮಾಡಲಿಕ್ಕೆ ಸಿದ್ಧರಿದ್ದೀವಿ. ಮತ್ತು ಅದು ಅಲ್ಲದೆ ಪ್ರತಿ ವರ್ಷ ರಂಜಾನ್ ತಿಂಗಳಲ್ಲಿ ನಮ್ಮ ಮುಸ್ಲಿಂ ಸಮಾಜ ವತಿಯಿಂದ ನಾವು ಹಬ್ಬ ಆಚರಣೆ ಮಾಡುವುದಲ್ಲದೆ ಬಡವರಿಗೆ, ಪೀಡಿತರಿಗೆ, ನಿರಾಶ್ರಿತರಿಗೆ, ಶೋಷಿತರಿಗೆ ಜಾತ್ಯತೀತವಾಗಿ ನಾವು ಹಣ್ಣು ಮತ್ತು ಆಹಾರ ಧಾನ್ಯಗಳನ್ನು, ದಿನಸಿಗಳನ್ನು ವಿತರಣೆ ಮಾಡುವ ಮೂಲಕ ಈ ಸಮಾಜದಲ್ಲಿ ಬಡತನವನ್ನು ದೂರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ತೇಜಸ್ವಿ ಸೂರ್ಯಗೆ ನಾನು ನೇರಲಿ ಮಾಧ್ಯಮದ ಮುಖಾಂತರ ಒಂದು ಮೆಸೇಜ್ ಹೇಳಲಿಕ್ಕೆ ಬಯಸ್ತೀನಿ. ಕೇವಲ ಬರೀ ಜಿಹಾದ್ ಅಂತಂದರೆ ತಪ್ಪು ತಿಳುವಳಿಕೆ ಅಲ್ಲ. ಇದು ಜಿಹಾದ್ ಅಂತಂದರೆ ಸ್ಯಾಕ್ರಿಫೈಸ್ ಮಾಡಲಿಕ್ಕೆ ಜಿಹಾದ್ ಅಂತಾರೆ. ಮತ್ತು ತೇಜಸ್ವಿ ಸೂರ್ಯ ಯಾವ ಥರ ಅದು ಜಿಹಾದ್ ಮಾಡಿದ್ದಾರೆ ಅದು ಅಂಥದ್ದೊಂದು ಯಾವುದೇ ಒಂದು ಉದಾಹರಣೆಯನ್ನು ನೀಡಿದರೆ ನಾನು ಅವ್ರನ್ನೂ ಹೊಗಳ್ತೀನಿ. ಇವತ್ತು ಈ ಪ್ಯಾಂಡಮಿಕ್ ಕೊರೋನಾ ಅಂತ ಪ್ಯಾಂಡಮಿಕ್ನಲ್ಲಿನೂ ಇವರು ಜಾತಿವಾದನ್ನು ಹುಡುಕ್ತಾ ಇದ್ದಾರೆ ಮತ್ತು ಜಾತಿಯ ಬೀಜ ಬಿತ್ತಿದ್ದಾರೆ. ಆದ ಕಾರಣ ಇವರಂಥ ನಾಚಿಗೇಡಿ ರಾಜಕಾರಣಿಗಳಿಗೆ ಭಾರತೀಯ 136 ಕೋಟಿ ಜನರೇ ಅವ್ರಿಗೆ ತಕ್ಕಂಥ ಉತ್ತರ ಕೊಡಬೇಕಂತ ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ಇಂಥ ಪ್ಯಾಂಡಮಿಕ್ ಸಿಚುವೇಶನ್ದೊಳಗೆ ಜಾತಿ ಮತ ಭೇದವಲ್ಲದೆ ಪ್ರತಿಯೊಬ್ಬ ಮಾನವೀಯ ಜನಾಂಗಕ್ಕೆ ಉಳಿವಿಗಾಗಿ ಸಹಾಯವನ್ನು ನೀಡಬೇಕು ಅಂತ ಕೋರುತ್ತೇನೆ. ಧನ್ಯವಾದ. अस्सलाम वालेकुम। मैं डॉक्टर नौशाद मड़गी हॉस्पिटल नवबाग बीजापुर से। हमारा एक नया कोरोना वार्ड का यूनिट शुरू कर रहे हैं हम अपने हॉस्पिटल में। तो पहले से हमारा पीडियाट्रिक और गायनेक यूनिट चल रहा है कई सालों से। इसके अलावा हम लोग सेपरेट 20 बेड का कोरोना वार्ड शुरू किए हैं, जिसमें ऑक्सीजन फैसिलिटी और सारे मशीनरी भी फैसिलिटीज़ मिलेंगे। और इस वार्ड में हमारे 2 से 3 MD मेडिसिन फिजिशियंस भी आ रहे हैं, उनकी निगरानी में ये वार्ड चलता रहेगा। और यहाँ पे दूसरे हॉस्पिटल्स के कंपेयर में बिल्स भी बहुत वाजिब दाम में रहेंगे। और इसके साथ हमारे यहाँ कोरोना का वैक्सीनेशन सेंटर भी है। और हम लोगों से यही गुजारिश है, वैक्सीनेशन लगाएं, मास्क पहने, सैनिटाइज़र यूज़ करें और जितना हो सके उतना सोशल डिस्टेंसिंग मेंटेन करें और अपना ख्याल रखें। हर जगह जो आज का जो कोरोना का जो मारामारी चल रही है, हर जगह इसकी वजह से बेडों की कमी है, ऑक्सीजन की कमी है। इसे देखते हुए हम लोग एक नया अपने तरफ से एक सर्विस का एक कोशिश कर रहे हैं। और यहाँ पे एकदम कम दामों में, कम कीमत के इसमें रखें, जो कि लोगों को ज़्यादा इसकी वजह से परेशानी भी ना हो और घबराहट भी ना हो। तो हम यही लोगों से गुजारिश है, जितना हो सके हमारे यहाँ लोग आएँ और हमारे सर्विसेज जो कि कोरोना की OPD सर्विस भी है और IPD एडमिशन सर्विसेज भी है, जितना हो सके हमारे सर्विसेज का फ़ायदा उठाएँ। और ख़बरों के लिए देखते रहिए बी न्यूज़ नेशन।